ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಡಾಣಾಪುರ ಗ್ರಾಮದಲ್ಲಿ ಮದ್ಯಪಾನ ಓಸಿ ಮಟ್ಕಾ ಬಂದ್. ಮದ್ಯಪಾನ ಓಸಿ ಮಟ್ಕಾ ಇಸ್ಪೇಟ್ ಮುಕ್ತ ಗ್ರಾಮಕ್ಕಾಗಿ ಪಾದಯಾತ್ರೆ ರದ್ದು. ಗಂಗಾವತಿ ತಾಲೂಕಿನ ಡಾಣಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮದ್ಯಪಾನ ಓಸಿ ಮಟ್ಕಾ ಇಸ್ಪೇಟ್ ಮುಕ್ತ ಗ್ರಾಮಕ್ಕಾಗಿ ಪಾದಯಾತ್ರೆ. ಡಾಣಾಪುರ ಗ್ರಾಮದಿಂದ ಗಂಗಾವತಿ ತಹಶೀಲ್ದಾರ್ ಕಾರ್ಯಾಲಯದವರೆಗೆ ಇದ್ದದ್ದು ಪಾದಯಾತ್ರೆ ರದ್ದು. ಫೆಬ್ರವರಿ 4, 2026ರಂದು ಡಾಣಾಪುರ ಗ್ರಾಮದಲ್ಲಿ ಮದ್ಯಪಾನ ಓಸಿ ಮಟ್ಕಾ ಬಂದ್. ಮದ್ಯಪಾನ ಓಸಿ ಮಟ್ಕಾ ಮುಕ್ತ ಗ್ರಾಮಕ್ಕಾಗಿ ಪಾದಯಾತ್ರೆ ಇಟ್ಟುಕೊಂಡಿದ್ದ ಗ್ರಾಮಸ್ಥರನ್ನು ನಗರ ಠಾಣೆ ಪೊಲೀಸ್ ಅಧಿಕಾರಿಗಳು ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳು ಆಗಮಿಸಿ ಪಾದಯಾತ್ರೆಯನ್ನು ತಡೆದು ಗ್ರಾಮ ಸಭೆ ನಡೆಸಿದರು. ಇದೇ ವೇಳೆ ಗ್ರಾಮಸ್ಥರು ಮಾತನಾಡಿ, ಕೆಲವು ತಿಂಗಳ ಹಿಂದೆ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುತ್ತೇವೆ ಎಂದು ಭರವಸೆ ನೀಡಿದ್ದೀರಿ. ಮದ್ಯಪಾನ ಓಸಿ ಮಟ್ಕಾ ಇಸ್ಪೇಟ್ ಮುಕ್ತ ಗ್ರಾಮ ಮಾಡುತ್ತೇವೆ ಎಂದು ಕೆಲವು ತಿಂಗಳುಗಳ ಹಿಂದೆಯೇ ಭರವಸೆ ನೀಡಿದ ಅಧಿಕಾರಿಗಳು ಇಂದು ಬಂದು ಯಾವ ಪಾದಯಾತ್ರೆ ಕೂಡ ಮಾಡಬೇಡಿ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ. ಗ್ರಾಮಸ್ಥರು ಅಧಿಕಾರಿಗಳ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಅಧಿಕಾರಿಗಳ ಮಾತಿಗೆ ಒಪ್ಪಿದರು. ಗ್ರಾಮಸ್ಥರು ಪಾದಯಾತ್ರೆ ನಿಲ್ಲಿಸುತ್ತೇವೆ, ಇನ್ನು ಮುಂದಾದರೂ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುತ್ತಾರಾ, ಕಾದು ನೋಡೋಣ ಎಂದರು. ಗಂಗಾವತಿ ನಗರ ಠಾಣೆ ಪೊಲೀಸ್ ಅಧಿಕಾರಿಗಳು ಮಾತನಾಡಿ, ಈ ಅಕ್ರಮ ಚಟುವಟಿಕೆಗಳಿಗೆ ಬೇಲಿ ಹಾಕುತ್ತೇವೆ, ಮುಕ್ತ ಗ್ರಾಮ ಮಾಡುತ್ತೇವೆ ಎಂದು ಡಾಣಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮದ ಜನರೆಲ್ಲ ಸೇರಿದ ಸಭೆಯಲ್ಲಿ ಸಭಾ ಮುಖಂಡರುಗಳಿಗೆ, ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಡಿವೈಎಸ್ಪಿ ನ್ಯಾಮಗೌಡ ಅವರು ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳಾದ ವಿಠಲ್ ಪಿರ್ಗಣ್ಣನವರು ಹೇಳಿದರು. ಬಳಿಕ ಡಾಣಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಅವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಮತ್ತೊಮ್ಮೆ ಯಾವ ಅಕ್ರಮ ಚಟುವಟಿಕೆಗಳು, ಮದ್ಯಪಾನ ಓಸಿ ಹಾಗೂ ಇಸ್ಪೇಟ್ ಆಟವನ್ನು ಖಂಡಿಸುತ್ತೇವೆ. ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರ ಸಮ್ಮುಖದಲ್ಲಿ ಗ್ರಾಮಸ್ಥರಿಗೆ ಮಾಧ್ಯಮದ ಮೂಲಕ ಈ ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸಲು ಗ್ರಾಮಸ್ಥರು ಹಾಗೂ ಗ್ರಾಮದ ಸದಸ್ಯರು ನನ್ನ ಜೊತೆಯಾಗಿ ನಿಂತು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುತ್ತೇವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ರಾಮಕೃಷ್ಣ ಸಿಡಿ, ಗಂಗಾವತಿ. ಡಾಣಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಹಿರಿಯರು, ಅಕ್ಕ ತಂಗಿಯರು ಸೇರಿಕೊಂಡು ಇಂದು ಸರಾಯಿ ಬಗ್ಗೆ ಮತ್ತು ಓಸಿ ಮಟ್ಕಾದ ಬಗ್ಗೆ ಊರಲ್ಲಿ ಜಾಸ್ತಿ ಇದೆ, ಅದನ್ನು ಬಂದ್ ಮಾಡೋದು ಹೇಳಿ ಮನವಿ ಕೊಟ್ಟಿದ್ದರು ಸಹಿತ ಇನ್ನೂ ಬಂದ್ ಮಾಡಿಲ್ಲ ಅಂತಿಕೊಂಡು ಹೇಳಿ ಅವರು ಅರ್ಜಿಯನ್ನು ನೀಡಿರ್ತಾರೆ. ಅದು ನನಗೆ ನಿನ್ನೆ ರಾತ್ರಿ ಗಮನಕ್ಕೆ ಬಂದ ಕೂಡಲೇ ನಾನು ಗ್ರಾಮಸ್ಥರಿಗೆಲ್ಲರಿಗೂ ಕರೆದು ಅವರಿಗೆ ಮಾತಾಡಿ ಇದ್ರ ಬಗ್ಗೆ ಸೂಕ್ತವಾದಂಥ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಇವತ್ತಿನಿಂದನೇ ಈ ಊರಲ್ಲಿ ಯಾವುದೇ ರೀತಿಯ ಅಕ್ರಮ ಸರಾಯಿ ಬರೋದಾಗಲಿ ಮತ್ತು ಮಾರೋರಾಗಲಿ ಅವ್ರ ಬಗ್ಗೆ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ತೇವೆ. ಅದರ ಜೊತೆ ಓಸಿ ಮಟ್ಕಾ ಮಾರೋರ ಬಗ್ಗೆಯೂ ಸಹಿತ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಂಡು ಅವ್ರ ಮೇಲೆ ಅತಿ ಘೋರವಾದಂಥ ಪ್ರಕರಣಗಳನ್ನು ದಾಖಲಿಸಿ ಅವ್ರ ಮೇಲೆ ಕ್ರಮ ತಗೊಂಡು ಒಟ್ಟಾರೆಯಾಗಿ ಡಾಣಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಅಕ್ರಮ ಸರಾಯಿ ಮಾರಾಟ, ಓಸಿ ಮಟ್ಕಾ ಚಲಾವಣೆಯಲ್ಲಿ ಇರದೇ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಥ್ಯಾಂಕ್ ಯು. ಸರ್, ಒಂದು ನಿಮಿಷ, ಇದ್ರ ಬಗ್ಗೆ ಕ್ರಮ ನೀವೇನು ತಗೊಳ್ಳಿದ್ರೆ, ಇದೇನು ವಿಚಾರ ಮಾಡ್ತಾರೆ? ನಮ್ಮ ಇಲಾಖೆಗೂ ಸಹಿತ ಈಗಾಗಲೇ ಮನವಿ ನೀಡಿದ್ದಾರೆ. ಇದಕ್ಕಿಂತ ಮೊದಲು ನಮ್ಮ ಕಚೇರಿಗೆ ಬಂದು ಹೋಗಿದ್ದಾರೆ. ಸೊ ನಾವು ಈ ಡಾಣಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಸಂಪೂರ್ಣವಾಗಿ ಮದ್ಯಮುಕ್ತವನ್ನು ಗ್ರಾಮವನ್ನಾಗಿ ಮಾಡಲಿಕ್ಕೆ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ತೀವಿ. ಇದರಲ್ಲಿ ನಮ್ಮಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಪ್ರಯತ್ನ ವಹಿಸಿ ಇದನ್ನು ಮದ್ಯಮುಕ್ತ ಗ್ರಾಮವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ಇಂದು ಗ್ರಾಮ ಪಂಚಾಯತಿ ಡಾಣಾಪುರ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಲ್ಲಿ ಹಿರಿಯರು ಮದ್ಯ ಮಾರಾಟ ನಿಷೇಧ ಗ್ರಾಮ ಅಂತೇಳಿ ಹಮ್ಮಿಕೊಂಡಿತ್ತು. ಅದೇ ರೀತಿ ಇವತ್ತು ಗಂಗಾವತಿ ಏನೋ ಜಾಥಾ ಇತ್ತು. ಅದೇ ಜಾಥಾ ಹೊರಡಬೇಕಾದ್ರೆ ಡಿವೈಎಸ್ಪಿ ಸರ್ ಅವರೆಲ್ಲ ಇಲ್ಲಿಗೆ ಆಗಮಿಸಿದ್ರು. ಹಾಗಾಗಿ ಇಲ್ಲೇ ಒಂದು ಗ್ರಾಮ ಪಂಚಾಯತಿ ಆವರಣದಲ್ಲೇ ಒಂದು ಸಭೆ ಮಾಡಿ ಕುಡಿತದಿಂದ ಯಾರ್ಯಾರು ಮಾರ್ತಾ ಇದ್ದಾರೆ ಅವರೆಲ್ಲರೂ ಮಾರೋದು ಬಿಡಿಸೋದಕ್ಕಿಂತ ಪೂರ್ವದಲ್ಲಿ ಕುಡಿಯೋರ್ನ ಫಸ್ಟ್ ನಮ್ಮ ಮನೆಯಲ್ಲಿ ನಾವೇ ಕುಡಿಬಾರ್ದು ಅನ್ನೋದು ಅವ್ರಿಗೆ ಬರ್ಬೇಕು. ಬಂದ ನಂತರನ ಇಲ್ಲಿಗೆ ಮಾರಾಟನೂ ಬಂದಾಗುತ್ತೆ ಅನ್ನೋದು ಒಂದು ಒಳ್ಳೆ ಸಜೆಷನ್ ಕೊಟ್ಟರು ಜನರಿಗೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಡಾಣಾಪುರ ಗ್ರಾಮದಲ್ಲಿ ಒಂದು ಶೌಚಾಲಯದ ಒಂದು ಸಮಸ್ಯೆ ಇತ್ತು. ಅದೇ ಸಮುದಾಯ ಶೌಚಾಲಯ ಒಂದು ಕಟ್ಸ್ಕೊಡ್ಬೇಕಂತ ಹೇಳ್ತಾ ಇದ್ರು. ಅದೇ ರೀತಿ ನಾವು ಕಟ್ಸ್ಕೊಡ್ತೀವಿ ಅಂತ ಅವ್ರಿಗೆ ಒಪ್ಪಿಕೊಂಡಿವಿ. ನಾವು ನೆಕ್ಸ್ಟ್ ಆಮೇಲೆ ವೈಯಕ್ತಿಕ ಶೌಚಾಲಯಗಳನ್ನು ಎಲ್ಲ ಶೌಚಾಲಯ ಕಟ್ಸ್ಕೋಬೇಕಂತನೂ ಅವ್ರಿಗೆ ಹೇಳಿದ್ವಿ.
ಅದೇ ರೀತಿ ಅವರು ನಾವು ನಮ್ಮ ಜಾಗ ಇದ್ದವರೆಲ್ಲರೂ ನಾವು ಕಟ್ಸ್ಕೊಂತ ಇದ್ದೀವಿ ಅಂತಂದು ಅವರು ಮಹಿಳೆಯರನ್ನು ಒಂದು ಒಪ್ಪತ್ಕೊಂಡ ಕಾರಣ ಇದು ಒಂದು ಸೂಚನೆ ಅವ್ರ ಕಡೆಯಿಂದ ನಮ್ಗೆ. ಅದೇ ರೀತಿ ಯಾವ್ಯಾವ ಶೌಚಾಲಯ ಎಲ್ಲ ಅವ್ರು ಕಟ್ಸ್ಕೊರಿ ಅಂತಾನೆ ಹೇಳಿವಿ. ಮತ್ತೆ ಮದ್ಯ ಮಾರಾಟಗಾರರಿಗೆ ನಮ್ಮ ನಿರಾಕರಿಸೋದಕ್ಕೋಸ್ಕರ ಎಲ್ಲ ಜನರ ನಿರಾಕರಣೆ ಇರೋದಕ್ಕೋಸ್ಕರ ನಾವು ಅವ್ರಿಗೆ ಬೆಂಬಲ ಸೂಚಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯವರು, ಆಮೇಲೆ ಊರಿನ ಗ್ರಾಮಸ್ಥರು, ಹಿರಿಯವರು ಎಲ್ಲರೂ ಜೊತೆ ಗಂಗಾವತಿಗೆ ಪಾದಯಾತ್ರೆ ಇತ್ತು ಇವತ್ತ. ಅಬಕಾರಿ ಇಲಾಖೆಯವರು, ಆಮೇಲೆ DYSP ಸರ್ ಅವರು ಅವ್ರನ್ನೆಲ್ಲರನ್ನು ಗ್ರಾಮಕ್ಕೆ ಕರೆತಂದು ಮುಂದೆ ಈ ಥರ ಆಗದೆ ಇರೋ ಥರ ನಾವು ಎಲ್ಲ ನೋಡ್ಕೊತೀವಿ, ಒಂಥರ ಎಲ್ಲರಿಗೆ ಎಚ್ಚರಿಕೆ ಮಾತುಗಳನ್ನು ಹೇಳಿ ಒಳ್ಳೆ ಒಂದು ಭವಿಷ್ಯ ರೂಪಿಸಿಕೊಳ್ರೆ ಅನ್ನೋ ಒಂದು ಮಾತು ಸಾಹೇಬ್ರ ಕಡೆಯಿಂದ ಜನರಿಗೆ ಒಂದು ಮನಮುಟ್ಟುವಂತೆ ಮದ್ಯಮುಕ್ತ ಗ್ರಾಮ ಎಂದು ಸೂಚಿಸಿದರು. ನಮ್ಮಿಂದ ಅವ್ರಿಗೂ ನಾವು ಬೆಂಬಲ ಸೂಚಿಸ್ತೀವಿ ಅಂತ ಹೇಳಿ ಇಲ್ಲಿ ಮುಗಿಸ್ತಾ ಇದ್ದೀವಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.